ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಹಂತದಲ್ಲಿಯೇ ತಮ್ಮ ಅಧ್ಯಯನ ವಿಷಯದಲ್ಲಿ ಸೃಜನಾತ್ಮಕ ಪ್ರಯೋಗಗಳನ್ನು ಮಾಡುವ ಮೂಲಕ ಭವಿಷ್ಯದಲ್ಲಿ ಉತ್ತಮ ಬದುಕನ್ನು ರೂಪಿಸಿಕೊಳ್ಳಲು ಪ್ರಥಮ ಹೆಜ್ಜೆ ಇಡಬಹುದಾಗಿದೆ. ಇಂತಹ ಸೃಜನಾತ್ಮಕ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿದ್ದು ಮಂಗಳೂರಿನ ಅಡ್ಯಾರ್ನ ಸೃಜನಾತ್ಮಕ ನವೋದ್ಯಮ ಮೇಳ. ಯುವ ಇಂಜಿನಿಯರ್ಗಳಿಂದ ರಚಿಸಲ್ಪಟ್ಟ ಲೋಹದ ಹಕ್ಕಿಗಳ ಹಾರಾಟ ಏರ್ ಶೋಗೆ ಸಾಕ್ಷಿಯಾಯಿತು. ಬೇಸಿಕಲಿ ಈ ಫ್ಲೈಟ್ ಮತ್ತು ಡ್ರೋನ್ ಇದೆಲ್ಲ ರೇಸ್ ಮಾಡಿ ಮತ್ತು ಮಕ್ಕಳಿಗೆ ಈ ಹೊಸ ಟೆಕ್ನಾಲಜಿಯನ್ನು ತೋರಿಸಿ ಅವರಿಗೆ ಈಗನೇ ಆ ಒಂದು ಎಂಥೂಸಿಯಾಸಮನ್ನು ಮೂಡಿಸಲಿಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ಸೊ ಇದು ಈಗನೇ ಅವರಿಗೆ ಈಗ ಮಕ್ಕಳು ಹೊರಗಿನ ಮಕ್ಕಳು ಬರ್ತಿದ್ದಾರೆ, ಎಲ್ಲರಿಗೆ ಇದು ನೋಡುವ ಅವಕಾಶ ಇರುವುದಿಲ್ಲಲ್ಲ. ಅಂದರೆ ಇದನ್ನು ನಾವು ಅವರಿಗೆ ಅವರೊಂದು ನೋಡಿ ಅವರು ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ಳಿ, ಅದರ ಬಗ್ಗೆ ಇನ್ನೂ ಜಾಸ್ತಿ ಕಲಿಬಹುದಂತ ನಮ್ಮ ಉದ್ದೇಶ ಇರೋದು ಈಗ ಇದನ್ನು ಆರ್ಗನೈಸ್ ಮಾಡೋದು. ಈಗ ಹೇಳೋದಾದರೆ 100+ ಕಾಲೇಜ್ ಸ್ಟೂಡೆಂಟ್ಸ್ ಅಂದರೆ ಕಾಲೇಜ್ ಅವರು ಬಂದಿದ್ದಾರೆ. ಸ್ಟೂಡೆಂಟ್ ಕೌಂಟ್ ಹೇಳೋದಾದರೆ ಓವರಾಲ್ ನಮ್ಮ ಫುಡ್ ಫಾಲೇ 5,000 ತನಕ ಜಾಸ್ತಿ ಇದ್ದಾರೆ. ಸಹ್ಯಾದ್ರಿ ಟೋಟಲ್ ನಮ್ಮ ಒಂದು 4,000 to 5,000 ಸ್ಟೂಡೆಂಟ್ಸ್ ಸಹ್ಯಾದ್ರಿ ಅವರಿದ್ದಾರೆ. ರಾಷ್ಟ್ರೀಯ ಸೃಜನಾತ್ಮಕ ನವೋದ್ಯಮ ಮೇಳದಲ್ಲಿ ಕಾಲೇಜಿನ ಚಾಲೆಂಜರ್ಸ್ ಟೀಮ್ನಿಂದ ತಯಾರಿಸಲ್ಪಟ್ಟ ಯುದ್ಧ ವಿಮಾನ, ಟ್ರೈನರ್ ಪ್ಲೇನ್, ಡ್ರೋನ್ಗಳ ಮಾದರಿಗಳು ಕಾಲೇಜು ಮೈದಾನದ ಬಾನಂಗಳದಲ್ಲಿ ವಿಭಿನ್ನ ಭಂಗಿಯಲ್ಲಿ ಹಾರಾಟ ನಡೆಸಿದವು. ಇದನ್ನು ನಾವು ಒಂದು 4 ತಿಂಗಳು ತೆಗೆದಿದೆ. ಇದು ಒಂದು ಆಗಸ್ಟಲ್ಲಿ ಎಲ್ಲ ಶುರು ಮಾಡಿದೆ. ನಮಸ್ತೆ, ನನ್ನ ಹೆಸರು ರಂಜಿತ್ ಅಂತ. ನಾನು ಸಹ್ಯಾದ್ರಿ ಕಾಲೇಜ್ನ ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ ಇಂಜಿನಿಯರಿಂಗ್ನ ಸ್ಟೂಡೆಂಟ್. ನಾನು ಚಾಲೆಂಜಸ್ ಅನ್ನುವ ಏರೋ ಮಾಡಲಿಂಗ್ ಕ್ಲಬ್ನ ಮೆಂಬರ್ ಮತ್ತು ಏರೋ ಮಾಡಲಿಂಗ್ ಮತ್ತು ರೋಬೋಟಿಕ್ಸ್ ಡೊಮೈನ್ ಹೆಡ್. ನಮ್ಮ ಕ್ಲಬ್ಬಲ್ಲಿ ನಾವು ರೋಬೋಟಿಕ್ಸ್ ಸಾಫ್ಟ್ವೇರ್ ಮತ್ತು ಏರೋ ಮಾಡಲಿಂಗ್ ಮೇಲೆ ಫೋಕಸ್ ಮಾಡ್ತೀವಿ. ಆ್ಯಸ್ ಒಂದು ಕ್ಲಬ್ನ ಪಾರ್ಟಾಗಿ ನಾವು ಎವ್ರಿ ಇಯರ್ ಒಂದು ಈವೆಂಟನ್ನು ಕಂಡಕ್ಟ್ ಮಾಡ್ತೀವಿ. ಈ ಈವೆಂಟ್ ಏನಂದರೆ ಇಲ್ಲಿ ಎಲ್ಲ ನ್ಯಾಷನಲ್ ಇರುವ ಸ್ಟೂಡೆಂಟ್ಸ್ ಬರ್ತಾರೆ, ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅರೌಂಡ್ 3 lakh ಇದ್ದು ಪ್ರೈಸ್ ಪೂಲನ್ನು ವಿನ್ ಮಾಡ್ತಾರೆ. ಈ ಈವೆಂಟಲ್ಲಿ ಎಲ್ಲರೂ ಒಂದು ಕಡೆ ಯುನೈಟ್ ಆಗ್ತಾರೆ. ಸೊ ನಾವು ಇವರು ಯುನೈಟ್ ಆಗುವಾಗ ನಾವು ಅವರಿಗೆ ಒಂದು ಏರ್ ಶೋ ಕೊಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದರ ಪ್ರಕಾರ ನಾವು ಪ್ರೀವಿಯಸ್ ಇಯರ್ ಸ್ಟಾರ್ಟ್ ಮಾಡಿದ್ವಿ ಏರ್ ಶೋ ಅಂತ. ಸೊ ಅದಕ್ಕೆ ಏರ್ ಶೋ ಕೊಡಲಿಕ್ಕೆ ಹೊರಗಿಂದ ಪ್ರೊಫೆಷನಲ್ ಪೈಲಟ್ಸ್ ಬಂದಿದ್ದರು. ಇವರು ಫ್ಲೈ ಮಾಡಿ ಅವರ ಸ್ಕಿಲ್ಲನ್ನು ತೋರಿಸಿದ್ರು. ಅವರ ಜೊತೆಗೆ ನಾವು ಸಹ ನಮ್ಮ ಸ್ಕಿಲ್ ತೋರಿಸುವ ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಅದರ ಪ್ರಕಾರ ನಾವು ಪ್ರಿಪರೇಷನ್ ಮಾಡಿ 7 ಪ್ಲೇನ್ಸ್ ರೆಡಿ ಮಾಡಿದ್ವಿ. ಅದರಲ್ಲಿ 4 ಫೈಟರ್ ಜೆಟ್ಸ್, F-22 ರ್ಯಾಪ್ಟರ್, ಅದು ಅಮೆರಿಕಾದೊಂದು US ಇದೊಂದು F-22 ರ್ಯಾಪ್ಟರ್ ಅಂತ ಡಿಸೈನ್ ಇದೆ, ಪ್ಲೇನ್ ಇದೆ. ಅದರ ಇದು ರೆಪ್ಲಿಕಾ ಡಿಸೈನ್ ಮಾಡಿದ್ವಿ. ಅಂದರೆ ನಾವು ಅದನ್ನು ಮಾಡಿ ಅದನ್ನು ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡಿ ಅದನ್ನು ಫ್ಲೈ ಮಾಡಿದ್ವಿ. ಅದರ ಜೊತೆಗೆ 3 ಟ್ರೈನರ್ ಅಂದರೆ ಕಲಿಯುವವರಿಗೆ ಮಾಡುವಂಥ ಪ್ಲೇನ್, ಅದನ್ನು ಮಾಡಿದ್ವಿ. ಅದರ ಜೊತೆಗೆ ನಮ್ಮ 3 ಡ್ರೋನ್ಸ್ ಇತ್ತು. ಅದರಲ್ಲಿ 2 ರೇಸಿಂಗ್ ಡ್ರೋನ್ಸ್, ಒಂದು ನಾವೊಂದು ಈವೆಂಟ್ಗೆ ಮಾಡಿದಂಥ ಡ್ರೋನ್, ಅದರಲ್ಲಿ ನಾವು ಫ್ಲವರ್ ಡ್ರಾಪ್ ಮಾಡಿದ್ವಿ. ಸೊ ಈಗ ಇದೊಂದು ಈವೆಂಟಲ್ಲಿ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದರು ಮತ್ತು ನಿಯರ್ ಬೈ ಪೈಲಟ್ಸ್ ಎಲ್ಲ ಬಂದಿದ್ರು.